Hi guys, good morning. This is Pravi Sai Brother signing in. Welcome back to my channel. I hope all of you are doing great. This is day 3 of our Enchanting East series. ನಾವು ಮೆಚುಕಾದಲ್ಲಿ it was an early morning start for us. So ಅಲ್ಲಿ ಒಂದು ಗೊಂಪ ಇತ್ತು ಗೊಂಪ ಒಳಗೆ ಹೋಗಿ we just had a small experience of how the monastery looks like. Mechuka was like a one of a kind experience for us. ನಾವು ಇದುವರೆಗೂ ಈ ಥರ ವ್ಯೂಸ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡೇ ಇರಲಿಲ್ಲ. ಸೊ ಇಟ್ ವಾಸ್ ಅಮೇಝಿಂಗ್, ಇಟ್ ವಾಸ್ ಸೋ ಗುಡ್ ದಟ್ ವಿ couldn't get enough of it. ಹೊರಟಿದ್ದೀವಿ GTL ಹೋಮ್ ಸ್ಟೇಯಿಂದ. ವಿ ಆರ್ ಗೋಯಿಂಗ್ ಟು ಲಮಾಂಗ್, ದ್ಯಾಟ್ ಈಸ್ ದಿ ಬಾರ್ಡರ್ ಆಫ್ ಇಂಡೋ ಚೈನಾ. ತಾಶಿ ಡೆಲೆಕ್ ಹೆಂಗಂದ್ರೆ ಏನಂತ ಗೊತ್ತಿಲ್ಲ. ಇಫ್ ಎನಿಬಡಿ ಆಫ್ ಯು ನೋ, ಕಮೆಂಟ್ಸಲ್ಲಿ ಹಾಕಿ ನೋಡೋಣ. I will also try and find out. See, look at the view, man. Amazing, amazing. Nodi. Lamang and Yorlong. We are going to Lamang. Mechuka inda, it was about 45 to 50 kilometers I know ಇದೆ. ಪರ್ಮಿಟ್ ಬೇಕಾಗಿದೆ ಅಂತ ಹೇಳಿದೆ ಅಲ್ಲ. ಐ ವಿಲ್ ಶೋ ಯು ದ ಪರ್ಮಿಟ್ ವಾಟ್ ಇಟ್ ಲುಕ್ಸ್ ಲೈಕ್. ನಮಗೆ ನಮ್ಮ ಹೋಮ್ ಸ್ಟೇನಲ್ಲಿ ಇರೋರು ಒಬ್ಬರು ಹುಡುಗ ಇದ್ದಾರೆ, ಅವರೇ ಮಾಡಿಕೊಡ್ತಾರೆ ಎಲ್ಲ ಅಂತ ಹೇಳಿದ್ರು. ಸೊ ಫಾರ್ ವಿಚ್ ಹಿ ಚಾರ್ಜ್ ಅಬೌಟ್ $1,000. ಐ ಮೀನ್ ಫಾರ್ ಎಂಟೈರ್ ಫೈವ್ ಮೆಂಬರ್ ಟೀಮ್ ಹಿ ಚಾರ್ಜ್ $1,000. ಆಮೇಲೆ ಫಾರ್ಮ್ ಚಾರ್ಜಸ್ ಅಂತ $200 ಆಯಿತು. ಸೊ ಆಲ್ ದ್ಯಾಟ್ ಪುಟ್ ಟುಗೆದರ್ ನಮಗೆ ಚೀಪಾಗೇ ಬಿತ್ತು. ಬಟ್ ದ ಥಿಂಗ್ ಈಸ್, ವಿತೌಟ್ ದಟ್ ಪರ್ಮಿಟ್ ದೇ ವಿಲ್ ನಾಟ್ ಅಲವ್ ಯು ಟು ಗೋ ದೇರ್. ಬೈಕ್ ನಂಬರು ಬೇಕಾಗುತ್ತೆ, ನಮ್ಮ ID ಪ್ರೂಫ್ ಫಾರ್ ವಿಚ್ ವಿ ಗೇವ್ ಅವರ್ ಆಧಾರ್. ಸೊ ಬೈಕ್ ನಂಬರ್ ಆ್ಯಂಡ್ ID ಪ್ರೂಫ್ ಜೊತೆಗೆ ಆ ಫಾರ್ಮ್ ಫಿಲ್ಅಪ್ ಮಾಡಬೇಕು. ಅಲ್ಲಿ ಒಂದು ಕಡೆ ಚೆಕ್ ಪೋಸ್ಟಲ್ಲಿ ಅವ್ರು ಹೇಳಿದ್ದೇನು ಅಂದರೆ, ಇಫ್ ಯು ರೀಚ್ ಆಸ್ ಸೂನ್ ಆಸ್ ಪಾಸಿಬಲ್ ವಿ ಮೈಟ್ ಗೆಟ್ ಟು ಸಿ ಸ್ನೋ. ಹೆಂಗಿದೆ ನೋಡಿ ಬಾಸ್. ಮೀನ್ ದಿಸ್ ಕೈಂಡ್ ಆಫ್ ಟೆರೇನ್ ಈಸಿಲಿ ಕಾಲ್ಸ್ ಫಾರ್ ಸ್ಯಾಡ್ಲಿಂಗ್ ಅಂತ ಹೇಳಬೇಕು. ಸ್ಯಾಡಲ್ ಮಾಡಿದ್ರೆ ಎಷ್ಟು ಈಸಿಯಾಗಿ ಕ್ರಾಸ್ ಆಗುತ್ತೋ, ಕೂತ್ಕೊಂಡ್ರೆ ಅಷ್ಟೇ ಕಷ್ಟ ಅನಿಸುತ್ತೆ. ಎದ್ದು ನಿಂತ್ಕೊಂಡ್ವಾ, ಆಕ್ಸಿಲೇಟರ್ ಹಿಡಿದ್ವಾ, ಜಸ್ಟ್ ಲೆಟ್ ದ ಬೈಕ್ ರೋಲ್. ಸ್ಲೈಡ್ಸ್ ಗೀಡ್ ಆಯಿತು ಅಂದ್ರೂ ಯು ಆರ್ ಸ್ಟಿಲ್ ಆನ್ ಅ ಗುಡ್ ಮೊಮೆಂಟಮ್, ಸೊ ದಟ್ ಬೈಕ್ ವಿಲ್ ಜಸ್ಟ್ ಕ್ರಾಸ್. ಆ ಥರ ಮಾಡಿದ್ರೇ ಎಷ್ಟು ಸಿಂಪಲ್ ಅನಿಸುತ್ತೆ ಓಡ್ಸೋಕ್ಕೆ. ಬ್ಯೂಟಿಫುಲ್ ಸೈಟ್ ಮ್ಯಾನ್. ಎಂಥ ವಾಟರ್ ಫಾಲ್ಸ್. ವಾವ್, ನೈಸ್. ಇನ್ನೊಂದು ವಾಟರ್ ಕ್ರಾಸಿಂಗ್ ಸಿಕ್ತು. ಬ್ಯೂಟಿಫುಲ್. Oh, pretty deep.
ಆಲ್ಮೋಸ್ಟ್ 1 feet ಡೀಪ್ ಇರ್ಬೋದು. ನೈಸ್. ಇನ್ನು ಕೊಡು. ಹಾಂ, ಹಂಗೆ. ಎಸ್. ಹಾಫ್ ಕ್ಲಚ್ ಆಕ್ಸಿಲೇಟರ್. ಈ ದಾರಿ ತಗೊಂಡು ಇಲ್ಲಿ ಕ್ರಾಸ್ ಆಗಬೇಕು. ಕ್ಲಿಯರ್. ಇಲ್ಲಿ ಕ್ರಾಸ್ ಆದರೆ ಹಂಗೆ ಹೋಗ್ಬೋದು. ನಾವು ಲಮಾಂಗ್ ಚೆಕ್ ಪೋಸ್ಟ್ ರೀಚ್ ಆಗಿದ್ದೀವಿ. ಕ್ಯಾಂಪ್ ಸೈಟಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಸೊ ದೇ ರೆಸ್ಟ್ರಿಕ್ಟೆಡ್ ಅಸ್ ಫ್ರಮ್ ಟೇಕಿಂಗ್ ಔಟ್ ಅವರ್ ಫೋನ್ ಆಲ್ಸೋ. ID proof ತೋರಿಸಿ ವಿ ಶೋಡ್ ಆರ್ ಪರ್ಮಿಟ್ಸ್ ಆ್ಯಂಡ್ ವಿ ಆರ್ ಆಸ್ಕ್ಡ್ ಟು ವಾಕ್. ಬೈಕ್ಸ್ ಆರ್ ನಾಟ್ ಅಲೌಡ್. ಅಲ್ಲಿಂದ ಚೆಕ್ ಪೋಸ್ಟಿಂದ 1 kilometer ವಾಕ್ ಮಾಡಬೇಕು. ದಟ್ ಈಸ್ ದಿ ಫೈನಲ್ ಪಾಯಿಂಟ್ ದಟ್ ವಿ ಕ್ಯಾನ್ ಗೋ. And ಅಲ್ಲಿಂದ ದೇರ್ ಇಸ್ ಅಬೌಟ್ 8 kilometers ಫಾರ್ ದಿ ಆಕ್ಚುಯಲ್ ಬೌಂಡ್ರಿ. ಅಲ್ಲೆಲ್ಲ ಅಲೌ ಮಾಡಲ್ಲ. 1 kilometer ಇಸ್ ಅವರ್ ಲಾಸ್ಟ್ ಪಾಯಿಂಟ್. ಮೆಚುಕಾಗೆ ಬಂದವರು ಈ ಕಡೆ ಲಮಾಂಗ್ಗೆ ತುಂಬ ಜನ ಬರಲ್ಲ. ಇಟ್ಸ್ ಸೋ ಹ್ಯಾಪನ್ ದಟ್ ವಿ ಗಾಟ್ ದ ಚಾನ್ಸ್ ಟು ಕಮ್. ಒನ್ ಆಫ್ ಟೈಮ್ ಎಕ್ಸ್ಪೀರಿಯನ್ಸ್, ನೋ ಡೌಟ್ ಅಬೌಟ್ ದ್ಯಾಟ್. ಸೊ ಈ ಜಾಗದಲ್ಲಿ ನಿನ್ನೆ ರಾತ್ರಿ ಅಷ್ಟೇ ಸ್ನೋಫಾಲ್ ಆಗಿದೆಯಂತೆ. ಸೊ ಇಫ್ ಯು ಕ್ಯಾನ್ ಕೈಂಡ್ ಆಫ್ ಸಿ ದ್ಯಾಟ್, ದಟ್ಸ್ ದ ಪ್ಲೇಸ್ ವೇರ್ ವಿ ಕ್ಯಾನ್ ಸಿ ಸ್ನೋ. ಇಲ್ಲಿ ಜಾಗಕ್ಕೆ ಬಂದಾಗ ಗೊತ್ತಾಗ್ತಿದೆ ನೋಡಿ. ಇಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಒಂದು ಹೆಲಿಕಾಪ್ಟರ್ ಕ್ರಾಶ್ ಲ್ಯಾಂಡ್ ಆಗಿತ್ತು ಅಂತ 2022 ಭಾರತ್ ಕಾ ಆಕ್ರಿ ಕೆಫೆ ಅಂತ ಇದು. ದಿಸ್ ಇಸ್ ದಿ ಎಂಡ್ ಆಫ್ ಇಂಡಿಯಾ. वहाँ पर जगह है जो अगली जगह उधर जो हम हाँ वही मैं बोर्ड ना एक्चुअली अभी नोड़ी थी बोर्ड में वहाँ जगह बनी हुई है। वहाँ पर पत्थर है एक जिसके ऊपर गुरु नानक देव जी और उनके साथ दो उनके साथी थे, बैठे थे, तपस्या कर रहे थे। वो रिछ ने हमला कर दिया उनके ऊपर। उसको पत्थर ने उनको बचाने के लिए उनके ऊपर पत्थर वो जो
पत्थर था वो पिघल गया और उनको उठा लिया ऊपर। वैसे बना हुआ है, उसके बीच में सब कुछ बना हुआ है कि कैसे गुरु नानक देव जी बैठे उनको बचाया पत्थर में। ಗುರುದ್ವಾರಕ್ಕೆ ಬಂದಿದ್ದೀವಿ. ಸೊ ಅವರ ಪ್ರಾಕ್ಟೀಸ್ ಪ್ರಕಾರ ನಾವು ಹಾಕೋಬೇಕು ಹೆಡ್ ಬ್ಯಾಂಡ್. ಅವರು ಹೇಳಿರೋ ಪ್ರಕಾರ ಇವರು ಪ್ರತಿಷ್ಠಾಪನೆ ಆಗಿದ್ದು 500 years ಏನೋ ಆಗಿದೆ ಅಂತೆ. ಬಟ್ ರಿಯಲೈಸ್ ಮಾಡಿ ಈ ಜಾಗ ಕಟ್ಸಿರೋದು ಇಸ್ ಅರೌಂಡ್ 86 87 ಅಂತ ಏನೋ ಹೇಳಿದ್ರು. ಗುರುದ್ವಾರದಲ್ಲಿ ಯಾವಾಗಲೂ ಕೊಡೋ ಥರ ಇಲ್ಲಿ ಲಂಗರ್ ಕೊಡೋ ಜಾಗ ಇದು. ನಮ್ಮನ್ನು ಬನ್ನಿ ಅಂತ ಕರೆದು ಇನ್ವೈಟ್ ಮಾಡಿದ್ದಾರೆ. ನೋಡಿ ಏನು ಲ್ಯಾಂಡ್ಸ್ಕೇಪ್. ಬಂದಿದ್ದಕ್ಕೂ ಮೋಸನೇ ಇಲ್ಲಪ್ಪ. ಜಸ್ಟ್ ಚೆಕ್ ದಿಸ್ ಔಟ್ ಮ್ಯಾನ್. ಹೂ ಹೇಳೋದಕ್ಕೆ ಏನು ವರ್ಡ್ಸೇ ಬರ್ತಿಲ್ಲ. ಇಟ್ಸ್ ಜಸ್ಟ್ ಬ್ರೆತ್ ಟೇಕಿಂಗ್. ಹ್ಯಾವ್ no words to explain more. ಇದೊಂದು ಒಳ್ಳೆ ರೈಡ್ ಆಯಿತು. we have been to Yarlong and Lamang. Yarlong ವ್ಯಾಲಿ ಮಧ್ಯದಲ್ಲಿ ಒಂದು ಚಿಕ್ಕ 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 ಹಳ್ಳಿ. ಅದಾದಮೇಲೆ ಲಮಂಗ್ was the Indo-China border, but overall it was a wonderful ride. ಸುಮಾರು ಆಫ್-ರೋಡಿಂಗ್ ಸಿಕ್ತು. Every one of us had a very good experience riding with the stones, pebbles, everything. ಇದು ಮೆಚುಕನಲ್ಲಿರೋದು ಗಾಡ್ಸೆ ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್.